ಅಣ್ಣ ಇಲ್ಲಿ ಗುಡ್ದಳ್ಳಿ ಎಲ್ಲಿ ಬರುತ್ತೆ ಅಮ್ಮ? ಇಲ್ಲಿ ಗುಡ್ದಳ್ಳಿ ಎಲ್ಲಿ ಬರುತ್ತೆ ಅಣ್ಣ? ಗುಡ್ದಳ್ಳಿ ಇದೆನಾ? ಸೊ ಸ್ನೇಹಿತರೆ, ಈಗ ಹೆಸರುಘಟ್ಟದಲ್ಲಿರೋ ಒಂದು ಹಿಡನ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ಲೋಕಲ್ಸಿಗೆಲ್ಲ ಗೊತ್ತಿರುತ್ತೆ. ಸೊ ಹೆಸರುಘಟ್ಟ ಬರೋರಿಗೆ, ಔಟ್ಸ್ಕಟ್ಸಿಂದ ಬರೋತ್ತಿಗೆ ಯಾರಿಗೂ ಗೊತ್ತಿರಲ್ಲ. ನಂದಿ ಟೆಂಪಲ್ ಅಂತ ಇದೆ, ಮತ್ತು ತುಂಬ ಇತಿಹಾಸ ಇದೆ ಅಂತಲೂ ಹೇಳ್ತಾರೆ. ಬ್ರದರ್, ಇಲ್ಲಿ ನಂದಿ ದೇವಸ್ಥಾನ ಎಲ್ಲಿದೆ? ನಂದಿ ದೇವಸ್ಥಾನ. ಥ್ಯಾಂಕ್ಸ್ ಬ್ರದರ್. ಇಲ್ಲಿಂದ ಕ್ರಾಸಲ್ಲೇ ಇಲ್ಲೇ ಇದೆ ನೋಡಿ, ಇಲ್ಲಿ ಒಂದು ಹಾಕಿದ್ದಾರೆ. ಸೂಪರ್ಡಾ ಎದ ನೋಡ್ರಿ ಹೆಂಗೆ ನಿಂತ್ಕೊಂಡಿದ್ದಾನೆ. ಭೀಮನ ಹೆಜ್ಜೆಗಿಂತ ಇಲ್ಲ ಆರ್ಟ್ ಸಿಂಬಲ್ಗಳೇ ಬೇರೆ ಹೆಜ್ಜೆ ಹಾಕಿರೋದೇ ಜಾಸ್ತಿ ಇದೆಯಲ್ಲ ಮಗ. ಇದು ಬಂದ್ಬಿಟ್ಟು ಪುರಾತನ ಕಾಲದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇದರ ಒಂದು ಹಿನ್ನೆಲೆ ಅಂತ ನಾವು ಬಂದಾಗ, ಸೊ ಇದು ಬಂದ್ಬಿಟ್ಟು ಚೋಳರ ಕಾಲದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಈಗ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ಜೀರ್ಣೋದ್ಧಾರ ಆಗಿದೆ. ಮಹಾಭಾರತದ ಕಾಲದಲ್ಲಿ ಭೀಮ ಮತ್ತು ದುರ್ಯೋಧನನು ಇಲ್ಲೇ ಜಗಳ ಮಾಡಿದಂತಹ ಒಂದು ಜಾಗ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಿರೋ ಪ್ರಕಾರ ಇಲ್ಲಿ ನೋಡ್ಕೋಬೋದು, ಇಲ್ಲಿ ನಿಮಗೆ ಭೀಮನ ಹೆಜ್ಜೆ ಕಾಣ್ಬೋದು, ಅಲ್ಲಲ್ಲಿ ನಿಮಗೆ ಸೊ ದುರ್ಯೋಧನ ಹೆಜ್ಜೆ ಕಾಣಿಸುತ್ತೆ. ತುಂಬ ದೊಡ್ಡ ಬೆಟ್ಟ ಏನಲ್ಲ, ಸೊ ಒಂದು ದಾರಿ ಮೂಲಕ ನಾವು ಬರ್ಬೋದು. ಮೇನ್ ರೋಡಿಂದ ನೀವು ನಡ್ಕೊಂಡು ಕೂಡ ಬರ್ಬೋದು. ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಗುಡ್ದಳ್ಳಿ, ಬೆಂಗಳೂರು. ಸೊ ಬಂದು ವಿಸಿಟ್ ಮಾಡಿ. ಒಳ್ಳೆ ಒಂದು ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸಿಗೆ ಒಳ್ಳೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತು ಒಂದು ಪೂಜೆ ಮಾಡೋಕ್ಕೆ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಷಯ ನಿಮಗೇನಾದರೂ ಇಷ್ಟ ಆಗಿದರೆ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್ ಆಲ್. ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲೊಕೇಶನ್ನ ಹಾಕಿರ್ತೀನಿ. ಬಂದು ಹಾಳು ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಹೋಗಿ, ಒಂದು ಹಿಸ್ಟ್ರಿನ ತಿಳ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ.